ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಬಿಸಿ ಊಟಕ್ಕೂ ನೀರಿಲ್ಲ, ಶೌಚಾಲಯ ಹೋದ್ರೆ ಶೌಚಾಲಯಕ್ಕೂ ನೀರಿಲ್ಲ. ನಮಗೆ ಶಾಲೆ ಒಂದು ವಾರದಿಂದ ರಜಾ ಕೊಟ್ಟಿದ್ದಾರೆ. ಪ್ಲೀಸ್ ನಮಗೆ ನೀರು ಕೊಡಿಸಿ. ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಸ್ವಕ್ಷೇತ್ರ ಹಿರಿಯೂರು ತಾಲೂಕಿನ ಗೌನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ನೀರಿಗಾಗಿ ಹಾಹಾಕಾರ ಎದುರಿಸ್ತಾ ಇರೋ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಒಂದು ವಾರದಿಂದ ಗೌನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬೀದಿಗಿಳಿದ ಹಳ್ಳಿಯ ಜನರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಬದುಕಿನ ಮೇಲೂ ತೀವ್ರ ಪರಿಣಾಮ ಬೀರಿದೆ. ಅಡುಗೆ ಮಾಡೋದಕ್ಕೆ ನೀರಿಲ್ಲದೆ ಮಹಿಳೆಯರು ಆಕ್ರೋಶಗೊಂಡಿದ್ರೆ, ಶಾಲೆಯ ಬಿಸಿಯೂಟಕ್ಕೂ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ಪರಿಸ್ಥಿತಿಯಿಂದ ಹತಾಶರಾದ ವಿದ್ಯಾರ್ಥಿಗಳು ದಯವಿಟ್ಟು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೈ ಮುಗಿದು ಮನವಿ ಮಾಡಿದ್ದಾರೆ. ತಾಲೂಕು ಗೌನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಏನು ರೀತಿ ತೊಂದರೆ ಆಗಿತ್ತೋ ಅದೇ ರೀತಿ ಮಕ್ಕಳಿಗೂ ಕೂಡ ಶಾಲಾ ಮಕ್ಕಳಿಗೂ ತೊಂದರೆ ಆಗಿದೆ. ಪ್ರತಿದಿನ ಮಕ್ಕಳಿಗೆ ಬಿಸಿ ಊಟಕ್ಕೆ ನೀರಿಲ್ಲ, ಮತ್ತು ಮಧ್ಯಾಹ್ನ ಟೈಮಲ್ಲಿ ಅವ್ರು ಬಿಸಿ ಊಟ ಮಾಡೋಕ್ಕೆ ನೀರಿಲ್ಲ, ಮತ್ತು ಅವ್ರು ಶೌಚಾಲಯಕ್ಕೆ ಹೋದರೆ ನೀರಿಲ್ಲ. ಹಂಗಾಗಿ ದಯವಿಟ್ಟು ಈ ಮಕ್ಕಳನ್ನಾದರೂ ನೋಡಿ ಈ ಗ್ರಾಮಕ್ಕೆ ಇಲ್ಲಿ ಹಾದು ಹೋಗಿರ್ತಕ್ಕಂಥ ನೀರು ಸರಬರಾಜು ಹಾದು ಹೋಗಿರ್ತಕ್ಕಂಥ ಅಲ್ಲಿ ವ್ಯವಸ್ಥೆ ಮಾಡಿ ಪೈಪ್ಲೈನ್ ಮುಖಾಂತರ ನಮಗೆ ನೀರಿನ ವ್ಯವಸ್ಥೆ ಮಾಡಿ ಶಾಲೆ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ನಾವು ಕೇಳ್ತಿರೋ ಬರೀ ಕುಡಿಯೋ ನೀರಿಗೋಸ್ಕರನೇ. ನೀರು ಬಿಡಲಿಲ್ಲ ಅಂದ್ರೆ ಈ ಆಫೀಸ್ ಮುಂದೆ ಧರಣಿ ಕುತ್ಕೊಂತೀವಿ. ಅಲ್ಲಿ ನೀರಿಸಿರಲ್ವಾ DC ಆಫೀಸ್ಗೆ ಹೋಗ್ತೀವಿ. ಇದೇ ಜನರು ಇಲ್ಲಿ ಅವ್ರಿಗೆ ಬಿಡಲ್ಲ. ನಾವು ಹೋರಾಟ ಮಾಡ್ತೀವಿ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಐಮಂಗಳ ಹೋಬಳಿ, ಗೌನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ನೀರಿಲ್ಲ ಕುಡಿಯೋಕ್ಕೆ. ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಬಿಸಿ ಊಟಕ್ಕೂ ನೀರಿಲ್ಲ, ಶೌಚಾಲಯ ಹೋದ್ರೆ ಶೌಚಾಲಯಕ್ಕೂ ನೀರಿಲ್ಲ. ನಮಗೆ ಶಾಲೆ ಒಂದು ವಾರದಿಂದ ರಜಾ ಕೊಟ್ಟಿದ್ದಾರೆ. ಪ್ಲೀಸ್ ನಮಗೆ ನೀರು ಕೊಡಿಸಿ. ಪ್ಲೀಸ್ ನಮಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಿದೆ. ಪ್ಲೀಸ್ ನಮಗೆ ನೀರು ಕೊಡಿಸಿ.